ನಮ್ಮ ಕರ್ನಾಟಕ ವೀಕ್ಷಕರಿಗೆ ನಮಸ್ಕಾರ. ಸೊ ಇವತ್ತಿನ ವಿಡಿಯೋದಲ್ಲಿ ನಾವೇನು ಅಪ್ಡೇಟ್ ನೋಡ್ತೀವಿ ಅಂದರೆ ಎಲ್ಲರೂ ವೆಯ್ಟ್ ಮಾಡ್ತಾ ಇದ್ದಿದ್ದಂಥ ಅಪ್ಡೇಟ್ ವಿಡಿಯೋ ಇದಾಗಿರುತ್ತೆ. ಅದೇನು ಅಂದರೆ ಇವಾಗ ದ ರಾಕಿಂಗ್ ಸ್ಟಾರ್ ಯಶ್ ಅವರು KGF ಮೂವಿನ ಸೂಪರ್ ಹಿಟ್ ಕೊಟ್ಟರು, ಸೂಪರ್ ಹಿಟ್ ಆಯಿತು. ಸೊ ನೆಕ್ಸ್ಟು ಯಶ್ ಅವರು ಯಾವ ಮೂವಿ ಎತ್ತಿದ್ದಾರೆ ಅನ್ನೋದ್ರ ಬಗ್ಗೆನೇ ಈ ವಿಡಿಯೋ ನೋಡೋಣ. ಸೊ ಇದರಲ್ಲಿ ನಾವೇನು ನೋಡ್ತೀವಿ ಅಂದರೆ ದ ರಾಕಿಂಗ್ ಸ್ಟಾರ್ ಯಶ್ ಅವರಿನ ನೆಕ್ಸ್ಟ್ ಮೂವಿ ಅಪ್ಡೇಟ್ ವಿಡಿಯೋ ಇದು. ನೆಕ್ಸ್ಟ್ ಮೂವಿ ಅಪ್ಡೇಟ್ ಸಿಕ್ಕಿದೆ ನಮಗೆ, ಶೂಟಿಂಗ್ ಆಲ್ರೆಡಿ ಸ್ಟಾರ್ಟ್ ಆಗಿದೆ. ಸೊ ಅದ್ರ ಬಗ್ಗೆನೇ ಇದರಲ್ಲಿ ಮಾತಾಡೋಣ. ಸೊ ಇದರಲ್ಲಿ ಏನೇನು ಅಪ್ಡೇಟ್ಸ್, ಏನೇನು ಡೀಟೇಲ್ಸ್ ಇರುತ್ತೆ ಅಂತ ನೋಡಿದ್ರೆ ಯಾರು ಡೈರೆಕ್ಟ್ರು, ಯಾರು ಆ್ಯಕ್ಟ್ರು ಮತ್ತು ಪ್ರೊಡ್ಯೂಸರ್ ಯಾರು. ಈ ಮೂವಿಗೆ ರಾಕಿಂಗ್ ಸ್ಟಾರ್ ಯಶ್ ಅವರು ಆ್ಯಕ್ಟರ್ ಪ್ಲಸ್ ಪ್ರೊಡ್ಯೂಸರ್ ಆಗಿ ಇದ್ದಾರೆ. ಹಂಗೆ ಈ ಸ್ಟೋರಿ ನಮ್ಗೆಲ್ರಿಗೂ ನಾರ್ಮಲ್ ಆಗಿ ಗೊತ್ತಿರೋದು, ನಮ್ಮ ಸಂಸ್ಕೃತಿಗೆ ಒಂದು ಕನೆಕ್ಟ್ ಆಗಿರೋ ಒಂದು ಸ್ಟೋರಿ ಆಗಿರುತ್ತೆ ಇದು. ಈ ಸ್ಟೋರಿ ಎಲ್ರಿಗೂ ಗೊತ್ತು. ಆದ್ರೂ ಯಾಕೆ ಇದನ್ನ ಎತ್ತೋದಕ್ಕೆ ಇಷ್ಟಪಡ್ತಿದ್ದಾರೆ ಅನ್ನೋದನ್ನ ಡೀಟೇಲ್ ಆಗಿ ಅವರೇ ಸ್ಪೀಚ್ ಕೊಟ್ಟಿದ್ದಾರೆ. ಅದ್ರ ಬಗ್ಗೆ ಈ ವಿಡಿಯೋದಲ್ಲಿ ನಾವು ಮಾತಾಡೋಣ. ಬನ್ನಿ ವಿಡಿಯೋ ಒಳಗಡೆ ಹೋಗೋಣ. ಬಾಲಿವುಡ್ನ ಬಹು ನಿರೀಕ್ಷಿತದ ಸಿನಿಮಾ ರಾಮಾಯಣದ ಶೂಟಿಂಗ್ ಶುರುವಾಗಿದೆ. ಭಾರತ ಪುರಾಣ ಕಥೆಗಳನ್ನು ಬಿಚ್ಚಿಡುವ ರಾಮಾಯಣದ ಚಿತ್ರಕ್ಕೆ ರಾಕಿಂಗ್ ಸ್ಟಾರ್ ಯಶ್ ಮತ್ತು ನಮಿತ್ ಮಲ್ಹೋತ್ರಾ ಅವರು ಕೈ ಜೋಡಿಸಿದ್ದಾರೆ. ಈ ಮೂವಿಯಲ್ಲಿ ವಿಶ್ವಲ್ಸ್ ಎಲ್ಲ ತುಂಬ ಚೆನ್ನಾಗಿ ಅದ್ಭುತವಾಗಿ ಕೊಡಬೇಕು ಅನ್ನೋದಕ್ಕೋಸ್ಕರ ಡೈರೆಕ್ಟರ್ ನಿತೀಶ್ ಶಿವಾನಿ ಅವರು ಈ ಮೂವಿಗೆ ಡೈರೆಕ್ಟರ್ ಆಗಿ ವರ್ಕ್ ಮಾಡ್ತಿದ್ದಾರೆ. ಸೊ ನೆಕ್ಸ್ಟ್ ಇದರಲ್ಲಿ ಏನು ಅಂತ ನೋಡಿದ್ರೆ, ಈ ಮೂವಿ ಒಂದು ರಾಮಾಯಣ ಕಥೆ ಅನ್ನೋದು ಮೋಸ್ಟ್ಲಿ ಎಲ್ರಿಗೂ ಗೊತ್ತು. ನೆಕ್ಸ್ಟ್ ಅಪ್ಡೇಟು, ನೆಕ್ಸ್ಟ್ ಜನ್ರೇಷನ್ ಬರೋರು ಈ ಮೂವಿ ಗೊತ್ತಾಗಬೇಕು, ನಮ್ಮ ಸಂಸ್ಕೃತಿನ ಕೈ ಹಿಡಿಯೋಗಿ ಇರಬೇಕು ಈ ಮೂವಿ ಅನ್ನೋದಕ್ಕೋಸ್ಕರ ಯಶ್ ಅವರು ಬಂದು ಒಂದು ಅದ್ಭುತವಾದ ಐಡಿಯಾ. ಮತ್ತು ಸೊ ಈ ಮೂವಿ ಎತ್ತೋದಕ್ಕೆ ಕ್ರೋರ್ಸ್ ಮೇಲೆ ನಮಗೆ ಖರ್ಚಾಗುತ್ತೆ ಅನ್ನೋದ್ರಿಂದ ರಾಕಿಂಗ್ ಸ್ಟಾರ್ ಯಶ್ ಮತ್ತು ನಮಿತ್ ಮಲ್ಹೋತ್ರಾ ಅವರು ಸೇರಿ ಈ ಮೂವಿಗೆ ಪ್ರೊಡ್ಯೂಸ್ ಮಾಡ್ತಿದ್ದಾರೆ. ಮತ್ತು ಡೈರೆಕ್ಟರ್ ನಾವು ಹೇಳ್ದಂಗೆ ನಿತೀಶ್ ಶಿವಾನಿ ಅವರು ಈ ಮೂವಿಗೆ ಡೈರೆಕ್ಟರ್ ಆಗಿ ವರ್ಕ್ ಮಾಡ್ತಿದ್ದಾರೆ. ಈ ಮೂವಿ ಎತ್ತೋದಕ್ಕೆ ಐಡಿಯಾ ಯಾರು ಕೊಟ್ಟರು ಅಂತ ನೋಡಿದ್ರೆ ರಾಕಿಂಗ್ ಸ್ಟಾರ್ ಯಶ್ ಅವರಿನ ಮಾಸ್ಟರ್ ಮೈಂಡ್ ಕ್ರಿಯೇಷನ್ ಮತ್ತು ನಮಿತ್ ಮಲ್ಹೋತ್ರಾ ಅವರಿನ ಪ್ರೈಮ್ಸ್ ಫೋಕಸ್ ಸ್ಟುಡಿಯೋದಲ್ಲೇ ಈ ಮೂವಿಗೋಸ್ಕರ ಎಲ್ಲ ಗ್ರಾಫಿಕ್ ವರ್ಕ್ಸ್ ಎಲ್ಲಾನು ಈ ಮೂವಿ ಇದರಲ್ಲಿ ನಡೀತಿದೆ ಅಂತ ಹೇಳ್ಕೊತಿದ್ದೀನಿ. ಸೊ ನಮಿತ್ ಮಲ್ಹೋತ್ರಾ ಅವ್ರು ಏನು ಹೇಳಿದ್ದಾರೆ ಅಂದರೆ, ಈ ರಾಮಾಯಣ ಚಿತ್ರಕ್ಕೆ ನಾವು ನ್ಯಾಯ ಕೊಡಿಸ್ತೀವಿ, ಸಂಸ್ಕೃತಿನ ನಾವು ಇನ್ನೂ ಬೆಳೆಸೋದಕ್ಕೆ ತುಂಬ ಇಷ್ಟಪಡ್ತಿದ್ದೀವಿ. ಸೊ ನನಗೆ ಈ ಐಡಿಯಾ ಯಾರು ಕೊಟ್ಟರು ಅಂತ ನೋಡಿದ್ರೆ ಯಶ್ ಅವರೇ ಕೊಟ್ಟಿದ್ದು. ಸೊ ಯಶ್ ಅವರಿನ ಐಡಿಯಾ ನನಗೆ ಅರಿವಾಯಿತು ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ. ಈ ಸಂಸ್ಕೃತ ಕಥೆನ ನಾವು ಬಿಚ್ಚಿಡೋದಕ್ಕೆ ತುಂಬ ಗರ್ವ ಪಡ್ತಿದ್ದೀವಿ ಅನ್ನೋದನ್ನ ಹೇಳ್ಕೊಂಡಿದ್ದಾರೆ. ಮತ್ತು ಇದ್ರಿಗೆ ನಮ್ಮ ಯಶ್ ಅವರು ಏನು ಹೇಳಿದ್ದಾರೆ ಅಂದರೆ, ಈ ರಾಮಾಯಣ ಕಥೆ ನಮ್ಮ ಭಾರತೀಯ ಸ್ಟೋರಿ ಆಗಿರೋ ಈ ರಾಮಾಯಣ ಕಥೆಯನ್ನು ನಾನು ಮಾಡೋದ್ರಲ್ಲಿ ತುಂಬ ಗರ್ವ ಪಡ್ತಾ ಇದ್ದೀನಿ. ಮತ್ತು ಈ ಮೂವಿ ಎದ್ದಬೇಕು ಅನ್ನೋದು ನನಗೆ ಬಹು ದಿನಗಳದ ಕನಸು ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ. ಮತ್ತು ಈ ಮೂವಿ ನನ್ನ ಕನಸಾಗಿರೋ ಈ ಮೂವಿನ ತುಂಬ ಚೆನ್ನಾಗಿ ಮಾಡಬೇಕು, ತುಂಬ ಚೆನ್ನಾಗಿ ಎನ್ವಿರಾನ್ಮೆಂಟಲ್ ಅದೆಲ್ಲ ಗ್ರಾಫಿಕ್ಸಲ್ಲೇ ಸ್ವಲ್ಪ ವರ್ಕ್ಸ್ ಮಾಡಬೇಕಾಗುತ್ತೆ ಅಲ್ವಾ, ಅದಕ್ಕೋಸ್ಕರ ನಾನು ಡಿಸೈಡ್ ಮಾಡಿದ್ದಂಥ VFX ಸ್ಟುಡಿಯೋ ಯಾವುದು ಅಂದರೆ ನಮಿತ್ ಮಲ್ಹೋತ್ರಾ ಅವರಿನ VFX ಸ್ಟುಡಿಯೋ ಪ್ರೈಮ್ಸ್ ಫೋಕಸ್ ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ. ಇವಾಗ ಪ್ರೈಮ್ ಫೋಕಸಲ್ಲಿ 3 ಮೂವೀಸ್ ಬಂದು ವರ್ಕಿಂಗ್ ನಡೀತಾ ಇದೆ. ಅದರಲ್ಲಿ ಒಂದು ಈ ರಾಮಾಯಣ ಮೂವಿನೂ ವರ್ಕಿಂಗ್ ಆಲ್ರೆಡಿ ನಡೀತಾ ಇದೆ ಅಂತ ಹೇಳ್ಬಿಟ್ಟು ಹೇಳ್ಕೊತಿದ್ದಾರೆ. ಈ ಮೂವಿ ಎತ್ತೋದು ಐಡಿಯಾ ಹೆಂಗೆ ಬಂತು, ಯಾವಾಗ ಸ್ಟಾರ್ಟ್ ಆಯ್ತು ಅಂತ ನೋಡಿದ್ರೆ, ಈ ಮೂವಿ ಬಂದು ಫಸ್ಟ್ ಅವ್ರಿಗೆ ಬಹುದಿನಗಳ ಕನಸು ಆಗಿತ್ತಂತ ಹೇಳಿದ್ರು, ಅವ್ರ ಮಾತಲ್ಲೇ ಹೇಳಿದ್ರು ಅವರು. ನೆಕ್ಸ್ಟು ಏನು ಹೇಳಿದ್ದಾರೆ ಅಂದರೆ, ಇದು ಯಾವಾಗ ನಮಗೆ ಅಪ್ಡೇಟ್ ಮಾಡಬೇಕು ಅಂತ ಹೇಳ್ಬಿಟ್ಟು ಯಾವಾಗ ನಾವು ಸ್ಟಾರ್ಟ್ ಮಾಡಿದ್ರೆ ಅಂದರೆ, ಈ ಥರ ಸ್ಟುಡಿಯೋದಲ್ಲಿ ಮಾತಾಡ್ತಾ ಇದ್ದ ಕನ್ವರ್ಸೇಷನ್ ಗ್ರೂಪ್ ಡಿಸ್ಕಷನ್ ಹೋಗ್ತಾ ಇದ್ದಾವಾಗ ಈ ರಾಮಾಯಣ ಟಾಪಿಕ್ ಬಂತು. ಮತ್ತು ಇದನ್ನ ಎತ್ತೇ ಬಿಡ್ಬೇಕಂತ ಹೇಳ್ಬಿಟ್ಟು ಅದಕ್ಕೆ ಟೈಮ್ ಬಂದಿದ್ದಾಯ್ತು ಅಂತ ಹೇಳ್ಬಿಟ್ಟು ರಾಮಾಯಣದ ಪ್ಲ್ಯಾನಿಂಗ್ಸು ಸ್ಕ್ರಿಪ್ಟ್ ಎಲ್ಲ ರೆಡಿ ಮಾಡಿ ಮತ್ತು ಶೂಟಿಂಗ್ ನಡೀತಿದೆ ಇವಾಗ. ಸೊ ಈ ಮೂವಿಗೋಸ್ಕರ ಎಷ್ಟು ಜನ ವೆಯ್ಟ್ ಮಾಡ್ತಾ ಇದ್ದೀರಿ ಅಂತ ಹೇಳ್ಬಿಟ್ಟು ನಮ್ಮ ಕಮೆಂಟ್ಸಲ್ಲಿ ತಿಳಿಸಿ. ಮತ್ತು ಈ ಅಪ್ಡೇಟ್ ಬಂದು ನಿಮ್ಗೆ ಯಾರಿಗೂ ಗೊತ್ತಿಲ್ಲ ಅಂದರೆ ಈ ವಿಡಿಯೋ ನೋಡಿ ತಿಳ್ಕೊಂಡ್ರಿ ಅಂತ ಅನ್ಕೊತಿದ್ದೀನಿ. ಮತ್ತು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸ್ಗೆ ಈ ಅಪ್ಡೇಟ್ ಗೊತ್ತಾಗಬೇಕು ಅನ್ನೋದಕ್ಕೋಸ್ಕರ ಶೇರ್ ಮಾಡಿ. ಇನ್ನೂ ಏನಾದರೂ ಡಿಫ್ರೆಂಟ್ ಮೂವೀಸ್ ಬಗ್ಗೆ ಅಪ್ಡೇಟು ಏನಾದರೂ ಮಾತಾಡಬೇಕು ಅಂದರೆ ಕನ್ಫರ್ಮ್ ಆಗಿ ನಿಮಗೋಸ್ಕರ ಸರ್ಚ್ ಮಾಡಿ ನಾನು ಮಾತಾಡ್ತೀನಿ. ನಮಗೆ ಅದಕ್ಕೆ ನೀವು ಕಮೆಂಟ್ಸಲ್ಲಿ ತಿಳಿಸ್ಬೇಕು, ಇದ್ರ ಬಗ್ಗೆ ಮಾತಾಡಿ ಅಂತ ಹೇಳ್ಬಿಟ್ಟು ನೀವು ಕಮೆಂಟ್ಸಲ್ಲಿ ಹೇಳಿದ್ರೆ ಕನ್ಫರ್ಮ್ ಆಗಿ ನಾವು ನಿಮಗೆ ಅದ್ರ ಬಗ್ಗೆ ಮಾತಾಡ್ತೀವಿ. ಸೊ ಈ ಥರ ಇನ್ನಷ್ಟು ಇನ್ಫಾರ್ಮೇಷನ್ ಅಪ್ಡೇಟೆಡ್ ವೀಡಿಯೋಸ್ಗೋಸ್ಕರ ನಮ್ಮ ಕರ್ನಾಟಕ ಟಿವಿನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋನ ಲೈಕ್ ಆ್ಯಂಡ್ ಶೇರ್ ಮಾಡಿ. ಥ್ಯಾಂಕ್ ಯು.